ನೋಡಿ, ಕೊರೋನಾ ವಿರುದ್ಧ ಬ್ರಹ್ಮಾಸ್ತ್ರ ಬಳಕೆಗೆ ಗ್ರೀನ್ ಸಿಗ್ನಲ್. ಹೊಸ ವರ್ಷದ ಆರಂಭದಲ್ಲೇ ಗುಡ್ ನ್ಯೂಸ್ ಸಿಕ್ಕಿದ್ದು 2 ಲಸಿಕೆಗಳ ವಿತರಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಯಾವಾಗ ಲಸಿಕೆ ಸಿಗುತ್ತೆ ಅಂತ ಕಾದು ಕುಳಿತಿದ್ದ ಕೋಟ್ಯಾಂತರ ಮಂದಿಗೆ ಸಿಹಿ ಸುದ್ದಿ ಸಿಕ್ಕಿದ್ದು, ದೇಶದಲ್ಲಿ ಇನ್ಮುಂದೆ ವೈರಸ್ ವಿರುದ್ಧ ಬ್ರಹ್ಮಾಸ್ತ್ರ ಪ್ರಯೋಗವಾಗಲಿದೆ. ಸಂಜೀವಿನಿ ಸಿಗೋ ಕಾಲ ಸನ್ನಿಹಿತವಾಗಿದೆ. ಭಾರತದಲ್ಲಿ 2 ಕೊರೋನಾ ಲಸಿಕೆಗಳು ರೆಡಿ. ದೇಶವ್ಯಾಪಿ ಲಸಿಕೆ ವಿತರಣೆಗೂ ಕ್ಷಣಗಣನೆ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ತಯಾರಿಸಿರುವ ಕೋವಿಶೀಲ್ಡ್ ಲಸಿಕೆ, ಭಾರತ್ ಬಯೋಟೆಕ್ ಸಂಶೋಧಿಸಿರುವ ಕೋವ್ಯಾಕ್ಸಿನ್ ಲಸಿಕೆ ತುರ್ತು ಪರಿಸ್ಥಿತಿಯಲ್ಲಿ ಬಳಸಲು ಭಾರತೀಯ ಔಷಧ ನಿಯಂತ್ರಣ ನಿರ್ದೇಶನಾಲಯ ಅನುಮತಿ ನೀಡಿದೆ. ದೆಹಲಿಯಲ್ಲಿ ಡಿಸಿಜಿಐ ಅಧ್ಯಕ್ಷ ಸಿಜಿ ಸೋಮಾನಿ ಅವರೇ ಅಧಿಕೃತವಾಗಿ ಇವತ್ತು ಮಾಹಿತಿ ನೀಡಿದ್ರು. ಶೀಘ್ರದಲ್ಲೇ ಲಸಿಕೆ ಉತ್ಪಾದನೆ ಹೆಚ್ಚಾಗಲಿದೆ ಅಂತ ಸೋಮಾನಿ ಹೇಳಿರೋದು ಹೊಸ ಹುರುಪು ತಂದಿದೆ. Vaccines of Messrs. Serum and Bharat Biotech are being approved for restricted use in emergency situation and permission is being granted. ಕೊರೋನಾ ಲಸಿಕೆ ಸೈಡ್ ಎಫೆಕ್ಟ್ ಆಗುತ್ತಾ? ವದಂತಿ ಬಗ್ಗೆಯೂ ಡಿಸಿಜಿಐನಿಂದ ಸ್ಪಷ್ಟನೆ. ಕೊರೋನಾ ಲಸಿಕೆ ಸುರಕ್ಷತೆ ಬಗ್ಗೆ ಸಾಕಷ್ಟು ಸಂಶಯಗಳಿವೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೊರೋನಾ ವ್ಯಾಕ್ಸಿನ್ ತಗೊಂಡ್ರೆ ಹಾಗಾಗುತ್ತೆ, ಹೀಗಾಗುತ್ತೆ, ಜೀವಕ್ಕೆ ಕುತ್ತು ಬರುತ್ತೆ ಅಂತೆಲ್ಲ ಸುದ್ದಿಗಳು ಹರಿದಾಡ್ತಿವೆ. ಆದ್ರೆ ವದಂತಿಗೆಲ್ಲ ಡಿಸಿಜಿಐ ಅಧ್ಯಕ್ಷರೇ ಸ್ಪಷ್ಟನೆ ಕೊಟ್ರು. सेफ्टी का कंसर्न होगा, थोड़ा भी कंसर्न होगा तो हम उसको कभी अप्रूव नहीं करेंगे. कुल मिला के ये सेफ है. ऑफ कोर्स 110%. 100 नहीं, साइड इफेक्ट थोड़े बहुत तो होते हैं. थोड़ा सा फीवर होना, थोड़ी सी एलर्जी होना, ये तो हर वैक्सीन में होता है. ಭಾರತದ ಲಸಿಕೆ ವಿತರಣೆಗೆ ವಿಶ್ವಸಂಸ್ಥೆ ಮೆಚ್ಚುಗೆ. ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಲಸಿಕೆಯನ್ನ ತುರ್ತು ಪರಿಸ್ಥಿತಿಯಲ್ಲಿ ನಿರ್ಬಂಧಿತ ಬಳಕೆಗೆ ಅನುಮತಿ ಕೊಟ್ಟಿರುವುದು ಸ್ವಾಗತಾರ್ಹ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಶಂಸೆ ವ್ಯಕ್ತಪಡಿಸಿದೆ. ಅಷ್ಟೇ ಅಲ್ಲ, ಲಸಿಕೆ ವಿತರಣೆ ಮಾಡಲು ಅನುಸರಿಸುತ್ತಿರುವ ಕ್ರಮಕ್ಕೂ ವಿಶ್ವಸಂಸ್ಥೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ವಿಶೇಷತೆ ಏನು? ಕೋವಿಶೀಲ್ಡ್ ಆಕ್ಸ್ಫರ್ಡ್ ವಿವಿ ಸಂಶೋಧನೆ ಮಾಡಿರುವ ಲಸಿಕೆ ಆಗಿದ್ರೆ, ಕೋವ್ಯಾಕ್ಸಿನ್ ಭಾರತ್ ಬಯೋಟೆಕ್ ಸಂಶೋಧನೆ ಮಾಡಿರುವ ಲಸಿಕೆ. 2 ಲಸಿಕೆಗಳು ಈಗ ತುರ್ತು ಪರಿಸ್ಥಿತಿಯಲ್ಲಿ ಸೋಂಕಿತರಿಗೆ ಕೊಡಲಾಗ್ತಿದೆ. ಕೋವ್ಯಾಕ್ಸಿನ್ ವಿಶೇಷತೆ ಏನು ಅಂತ ನೋಡೋದಾದ್ರೆ, 14 ಸಚಿವರು, ಐಪಿಎಸ್ ಅಧಿಕಾರಿಗಳು ಸೇರಿದಂತೆ 100 ಗಣ್ಯರ ಮೇಲೆ ಈಗಾಗಲೇ ಪ್ರಯೋಗ ಮಾಡಲಾಗಿದೆ. ದೇಶದ 26 ಕಡೆ 26,000ಕ್ಕೂ ಹೆಚ್ಚು ಸ್ವಯಂ ಸೇವಕರ ಮೇಲೆ ಟೆಸ್ಟ್ ಮಾಡಲಾಗಿದೆ. ಕೋವ್ಯಾಕ್ಸಿನ್ ಲಸಿಕೆ ಕೊಟ್ಟ 14 ದಿನದ ಬಳಿಕ 2ನೇ ಡೋಸ್ ವಿತರಣೆ ಮಾಡಲಾಗುತ್ತೆ. 3 ಡಿಗ್ರಿಯಿಂದ 8 ಡಿಗ್ರಿ ಉಷ್ಣಾಂಶದಲ್ಲಿ ಇದನ್ನ ಸಂಗ್ರಹಿಸಿಡಬಹುದು. ಕೋವಿಶೀಲ್ಡ್ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಮೊದಲು 3 ಕೋಟಿ ವಾರಿಯರ್ಸ್ಗೆ ಲಸಿಕೆ ವಿತರಣೆ ಮಾಡಲಾಗುತ್ತೆ. ಜುಲೈನಲ್ಲಿ 2ನೇ ಹಂತದಲ್ಲಿ 27 ಕೋಟಿ ಜನಕ್ಕೆ ಲಸಿಕೆ ವಿತರಿಸಲಾಗುತ್ತೆ. 70% ಪರಿಣಾಮಕಾರಿ. 2 ರಿಂದ 8 ಡಿಗ್ರಿ ಉಷ್ಣಾಂಶದಲ್ಲಿ ಶೇಖರಣೆ ಮಾಡಿಟ್ಟುಕೊಳ್ಳಬಹುದು. 6 ತಿಂಗಳು ಸಂಗ್ರಹಿಸಿಡಬಹುದು. ಕಡಿಮೆ ಬೆಲೆಗೂ ಕೂಡ ಲಭ್ಯವಿದೆ. ಜನವರಿ 10 ಕಳೆದ ಮೇಲೆ ಕೊರೋನಾ ಲಸಿಕೆ ವಿತರಣೆ ಶುರುವಾಗಲಿದೆ. ದೇಶದಲ್ಲಿ ಮೊದಲ ಹಂತದಲ್ಲಿ 1 ಕೋಟಿ ಆರೋಗ್ಯ ಕಾರ್ಯಕರ್ತರಿಗೆ ಕೊರೋನಾ ಲಸಿಕೆ ನೀಡಲಾಗುತ್ತೆ. ಅಲ್ಲಿವರೆಗೂ ತುರ್ತು ಪರಿಸ್ಥಿತಿಯಲ್ಲಿ ಲಸಿಕೆ ಪಡೆಯಲು ಅನುಮತಿ ಸಿಕ್ಕಿದೆ. ಸರ್ಕಾರಕ್ಕೆ ಕೋವ್ಯಾಕ್ಸಿನ್ ಇಂಜೆಕ್ಷನ್ 200 ರೂಪಾಯಿಗೆ ಸೇಲ್. ಮಾರ್ಕೆಟ್ನಲ್ಲಿ ಜನ ಖರೀದಿಸಿದ್ರೆ 1 ಲಸಿಕೆಗೆ 1,000 ರೂಪಾಯಿ. ಸೆರಮ್ ಇನ್ಸ್ಟಿಟ್ಯೂಟ್ ನೀಡುವ ಕೋವ್ಯಾಕ್ಸಿನ್ ಲಸಿಕೆಗೆ ದರ ನಿಗದಿಯಾಗಿದೆ. ಸರ್ಕಾರಕ್ಕೆ ಸೆರಮ್ ಕಂಪನಿ 1 ಲಸಿಕೆಗೆ 200 ರೂಪಾಯಿ ಚಾರ್ಜ್ ಮಾಡಲಿದೆ. ಸರ್ಕಾರ ಲಸಿಕೆಯನ್ನು ಜನರಿಗೆ ನೀಡಲಿದ್ದು, ಜನರಿಗೆ ಎಷ್ಟು ಹಣಕ್ಕೆ ಸಿಗುತ್ತೆ ಅನ್ನೋ ದರ ನಿಗದಿ ಮಾಡಿಲ್ಲ. ಆದರೆ ಜನ ಖಾಸಗಿ ಆಸ್ಪತ್ರೆಗಳು, ಮೆಡಿಕಲ್ ಸ್ಟೋರ್ಗಳಲ್ಲಿ ವೈಯಕ್ತಿಕವಾಗಿ ಖರೀದಿಸಿದ್ರೆ 1 ಲಸಿಕೆಗೆ 1,000 ರೂಪಾಯಿ ಹಣವನ್ನು ನಿಗದಿ ಮಾಡಿದೆ. ವಿಜ್ಞಾನಿಗಳಿಗೆ ಪ್ರಧಾನಿ ಮೋದಿ ಧನ್ಯವಾದ. ಭಾರತದಲ್ಲಿ 2 ಕೋವಿಡ್ ಲಸಿಕೆಗಳಿಗೆ ಅನುಮೋದನೆ ನೀಡಿರುವ ಬಗ್ಗೆ ಟ್ವಿಟರ್ನಲ್ಲಿ ಪ್ರಧಾನಿ ಮೋದಿ ಸಂತಸ ಹಂಚಿಕೊಂಡರು. ಪ್ರತಿಯೊಬ್ಬ ಭಾರತೀಯನಿಗೂ ಗರ್ವದ ವಿಷಯವಾಗಿದೆ. ಸ್ವದೇಶಿ ನಿರ್ಮಿತ ಲಸಿಕೆಗಳು ತುರ್ತು ಬಳಕೆಯ ಅನುಮೋದನೆ ಪಡೆದಿವೆ. ಇದರಿಂದ ಸಾವಿರಾರು ಜನರ ಜೀವ ಉಳಿಸಿದಂತಾಗುತ್ತದೆ. ಆತ್ಮನಿರ್ಭರ್ ಭಾರತದ ಕನಸನ್ನ ಈಡೇರಿಸಲು ನಮ್ಮ ವಿಜ್ಞಾನಿಗಳು ಪಟ್ಟ ಶ್ರಮ, ಸಾಹಸ ಮತ್ತು ಉತ್ಸಾಹಕ್ಕೆ ಇದು ಸಾಕ್ಷಿಯಾಗಿದೆ. ಎಲ್ಲ ವೈದ್ಯರು, ವೈದ್ಯಕೀಯ ಸಿಬ್ಬಂದಿ, ವಿಜ್ಞಾನಿಗಳು, ಪೊಲೀಸ್ ಸಿಬ್ಬಂದಿ, ಪೌರ ಕಾರ್ಮಿಕರು ಮತ್ತು ಕೊರೋನಾ ಯೋಧರಿಗೆ ನನ್ನ ಕೃತಜ್ಞತೆ ಅಂತ ಮೋದಿ ಟ್ವೀಟ್ ಮಾಡಿದ್ರು. ಲಸಿಕೆ ಬಂತು ಅಂತ ಮೈಮರೆತರೆ ಆಪತ್ತು. ಹೌದು, ಭಾರತದಲ್ಲಿ 2 ಲಸಿಕೆಗೆ ಬಳಕೆಗೆ ಅನುಮತಿ ಸಿಕ್ಕಿದೆ. ಮಾರ್ಕೆಟ್ನಲ್ಲಿ ಇಂಜೆಕ್ಷನ್ ಸಿಗುತ್ತೆ. ಕೊರೋನಾ ಭಯ ಇನ್ಯಾಕ್ ಬಿಡ್ರಿ ಅನ್ನೋ ನಿರ್ಲಕ್ಷ್ಯ ಸಾಮಾನ್ಯವಾಗಿ ಎಲ್ಲರಲ್ಲೂ ಇದೆ. ಹೀಗೆ ನಿರ್ಲಕ್ಷ್ಯ ಮಾಡಿದ್ರೆ ಆಪತ್ತು ಕಟ್ಟಿಟ್ಟ ಬುತ್ತಿ ಅಂತ ವೈದ್ಯರು ಎಚ್ಚರಿಕೆ ಕೊಟ್ಟಿದ್ದಾರೆ. ಖುಷಿ ವಿಚಾರ, ಅದರ ಜೊತೆಗೆ ಅವ್ರ ಜವಾಬ್ದಾರಿ ಮರಿಬಾರದು. ಅದೇ ಈ ಮಾಸ್ಕ್ ಹಾಕೊಳ್ಳೋದು,
ನಂತರ ಸ್ವಲ್ಪ ದೂರ ಇರೋದು ಅದನ್ನೆಲ್ಲ ಮರಿಬಾರ್ದು. ಸೊ ಅದರಿಂದ ಇದ್ರ 3 ರಿಂದ 6 ತಿಂಗಳು ಹಿಡಿಯುತ್ತಿದೆಲ್ಲ. ಮುಂಜಾಗ್ರತೆ ಕ್ರಮವನ್ನು ನಾವು ಮುಂದುವರಿಸಬೇಕು. ಯಾವುದು 100% ಎಫಿಕಸಿ ಇರಲ್ಲ. ಇವನ್ 70-80% ಎಫಿಕಸಿ ಬಂದ್ರೂ ಅಲ್ಲಿಗೆ ಒಂದು ಸಮುದಾಯದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗುತ್ತೆ, ಅದರಿಂದ ಹರಡುವಿಕೆ ಕಮ್ಮಿ ಆಗುತ್ತೆ. ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ ಆ ಟೈಮ್ ಕೊರೋನಾದ ವೇವ್ ಭಾಳ ಸ್ಟ್ರಾಂಗ್ ಇತ್ತು. ಅವಾಗ ಯಾರು ವಾಲಂಟಿಯರ್ಸ್ ನಮ್ಗೆ ಸಿಗಾಕ್ ಭಾಳ ಪ್ರಾಬ್ಲಮ್ ಆಗ್ತಿತ್ತು. ನಮ್ ಇನಿಷಿಯಲಿ ಫಸ್ಟ್ ವೇವ್ 4 ಮಂದಿಗೆ ನಾವು ವ್ಯಾಕ್ಸಿನೇಟ್ ಮಾಡಿದ್ದೀವಿ. ಸೆಕೆಂಡ್ ಫೇಸ್ ಒಳಗೆ 50 ಮಂದಿಗೆ ವ್ಯಾಕ್ಸಿನೇಟ್ ಮಾಡಿದ್ದೀವಿ. 3 ಫೇಸ್ ಒಳಗೆ ಯಾರಿಗೂ ಏನು ಸೈಡ್ ಎಫೆಕ್ಟ್ ಆಗಿಲ್ಲ. ಕೇಳಿದ್ರಲ್ಲ, ಕೊರೋನಾ ವ್ಯಾಕ್ಸಿನ್ ಯಾವುದೇ ಅಡ್ಡ ಪರಿಣಾಮ ಇರಲ್ಲ. ಹಾಗಂತ ಜನ ಮೈಮರೆಯೋದು ಬೇಡ. ಆದಷ್ಟು ಬೇಗ ಲಸಿಕೆ ಜನರಿಗೆ ಸಿಗುತ್ತೆ, ರೆಡಿಯಾಗಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆತ ಫೀಲ್ಡ್ ಇಳಿದ ಅಂದ್ರೆ ರಾಬರಿ ಪಕ್ಕ. ನಟೋರಿಯಸ್ ಆಗಿದ್ದವನ ಹಿಂದೆ ಇಡೀ ನಗರ ಪೊಲೀಸ್ ಇಲಾಖೆಯೇ ಬೆನ್ನು ಬಿದ್ದಿತ್ತು. ಫೈನಾನ್ಸಿಯರ್ಗಳೇ ಆತನ ಟಾರ್ಗೆಟ್ ಆಗಿತ್ತು. ಈತ ಪೊಲೀಸರ ಕಣ್ತಪ್ಪಿಸಿ ಎಸ್ಕೇಪ್ ಆಗ್ತಾ ಇದ್ದ. ಆದ್ರೆ ಇವತ್ತು ನಸೀಬು ಕೆಟ್ಟಿದ್ದು, ಪೊಲೀಸ್ ಗುಂಡು ಅವನ ಕಾಲು ಸೀಳಿದೆ. ನಿರ್ಜನ ಪ್ರದೇಶದಲ್ಲಿ ಸದ್ದು ಮಾಡಿ ಬಿದ್ದಿದೆ ಪೊಲೀಸರ ಬುಲೆಟ್. ಹುಲ್ಲಿನ ಮೇಲೆ ಬಿದ್ದಿರೋ ಚಾಕು, ಬೈಕ್, ಸ್ಥಳದಲ್ಲಿ ಪೊಲೀಸರ ಬೂಟಿನ ಸದ್ದು. ಈ ಸೀನ್ ನೋಡಿದ್ರೇನೆ ಗೊತ್ತಾಗುತ್ತೆ ಇಲ್ಲೊಂದು ಕ್ರೈಮ್ ಸ್ಟೋರಿ ನಡೆದು ಹೋಗಿದೆ ಅಂತ. ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯ ಬೆಳ್ಳಳ್ಳಿ ಕ್ರಾಸ್ ಈ ಸೀನ್ಗೆ ಸಾಕ್ಷಿಯಾಗಿತ್ತು. ಹಿರಿಯ ಪೊಲೀಸ್ ಅಧಿಕಾರಿಗಳು ಖುದ್ದು ಫೀಲ್ಡ್ಗಿಳಿದು ಪರಿಶೀಲಿಸುತ್ತಿರೋ ಈ ಕ್ರೈಮ್ ಸ್ಟೋರಿಯ ಕಥಾನಾಯಕ ಇವನೇ ನೋಡಿ, ಲಾರಿ ಮುಲಾಮ ಅಲಿಯಾಸ್ ಇಮ್ರಾನ್. ಸಿಟಿಯಲ್ಲಿ ಸದ್ದು ಮಾಡಿದ ಖಾಕಿ ಬುಲೆಟ್. ದರೋಡೆಕೋರ ಲಾರಿ ಮುಲಾಮ ಕಾಲು ಪಂಚರ್. ಲಾರಿ ಮುಲಾಮ ಜನರನ್ನ ಸುಲಿಗೆ ಮಾಡ್ತಿದ್ದವನ ಸ್ಥಿತಿ ಈಗ ಮುಲಾಮು ಹಚ್ಚಿಕೊಳ್ಳುವಂತಾಗಿದೆ. ರಾಬರಿ ಮಾಡೋದನ್ನೇ ಕಾಯಕ ಮಾಡಿಕೊಂಡಿದ್ದ ಕಿರಾತಕ ಸಿಕ್ಕವರನ್ನ ಬೆದರಿಸಿ ಹಣ ಕೇಳುತ್ತಿದ್ದ. ಹೊರ ರಾಜ್ಯದಿಂದ ಪುಂಡರನ್ನ ಕರ್ಕೊಂಡು ಬಂದು ರಾಬರಿ ಮಾಡ್ತಿದ್ದ. ಫೈನಾನ್ಸ್ ಮಾಡುವ ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡಿ ದರೋಡೆ ಮಾಡ್ತಿದ್ದ. ಇದೇ ನಟೋರಿಯಸ್ ಲಾರಿ ಇಮ್ರಾನ್ಗಾಗಿ ಸಿಸಿಬಿ ಹುಡುಕಾಟ ನಡೆಸಿತ್ತು. ಸಾಲು ಕೇಸ್ಗಳನ್ನ ತನ್ನ ಹೆಸರಲ್ಲಿ ಸೃಷ್ಟಿಸಿಕೊಂಡಿರೋ ಲಾರಿ ಮುಲಾಮ ಇತ್ತೀಚೆಗೆ ಫೈನಾನ್ಷಿಯರ್ಗೆ ಚಾಕು ತೋರಿಸಿ ದುಡ್ಡು ಕಿತ್ಕೊಂಡಿದ್ದ. ಇವನಿಗಾಗಿ ಪೊಲೀಸರು ಹುಡುಕಾಡ್ತಿದ್ರು. ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗ್ತಿದ್ದ. ಇಮ್ರಾನ್ ಅಲಿಯಾಸ್ ಲಾರಿ ಇಮ್ರಾನ್, ಉಬೇದ್ ಮತ್ತು ನಿಜಾಮ್ ಅಂತ ಈ 3 ಜನ ಪಿಗ್ಮಿ ಏಜೆಂಟ್ ಅಂತ ಏನಿರ್ತಾರೆ, ಅವರು ಒಂದು ವೆಪನ್ ತೋರಿಸಿ ಅವರು ಬ್ಯಾಗಲ್ಲಿರುವಂತಹ 13,000 ರೂಪಾಯಿ ಕ್ಯಾಶನ್ನು ಸೀಸ್ ಮಾಡ್ತಾರೆ ಮತ್ತು ಅವ್ರ ಬೈಕು ಕೂಡ ತಗೊಂಡು ಅಲ್ಲಿಂದ ಪರಾರಿ ಆಗ್ತಾರೆ. ಹೀಗೆ ಬಾಯಿಗೆ ಬಂದಂತೆ ಬೆದರಿಸ್ತಾ ಜನರ ಬಳಿ ದರೋಡೆ ಮಾಡ್ತಿದ್ದ ಇಮ್ರಾನ್ ವಿರುದ್ಧ ದಾಬಸ್ಪೇಟೆ HAL ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿವೆ. ಬಾಣಸುಬಾಡಿ ಠಾಣೆಯಲ್ಲಿ ರಾಬರಿ ಕೇಸಿದೆ. ಇತ್ತೀಚೆಗೆ ಸಂಪಿಗೆಹಳ್ಳಿ ಬಸವಲಿಂಗ ಲೇಔಟ್ನಲ್ಲಿ ಫೈನಾನ್ಷಿಯರ್ ಗೋಪಿಚಂದ್ ಬಳಿ ಬೆದರಿಸಿ 13,000 ರೂಪಾಯಿ ಕಿತ್ಕೊಂಡು ಬೆಳಗ್ಗೆ ಎಸ್ಕೇಪ್ ಆಗಿದ್ದ. ಸುದ್ದಿ ತಿಳಿದ ಪೊಲೀಸರು ಇವನ ಬೆನ್ನು ಬಿದ್ದಿದ್ರು. ತಕ್ಷಣವೇ ಇವನನ್ನ ಇವತ್ತು ಹಿಡಿದಾಕಲು ಪೊಲೀಸರು ಮುಂದಾದ್ರು. ಬೈಕ್ನಲ್ಲಿ ಹೋಗ್ತಿದ್ದ ಲಾರಿ ಮುಲಾಮನನ್ನ ಸುಮಾರು 7-8 ಕಿಲೋಮೀಟರ್ ಚೇಸ್ ಮಾಡಿ ಬೆಳ್ಳಳ್ಳಿ ಕ್ರಾಸ್ ಬಳಿ ಅಡ್ಡ ಹಾಕಿದ್ರು. ಈ ವೇಳೆ ದರೋಡೆಕೋರ ಪೊಲೀಸರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡೋಕೆ ಮುಂದಾದ. ಆಗ ಸಂಪಿಗೆಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಮಧುಸೂದನ್ ಆತ್ಮರಕ್ಷಣೆಗೆ ಇಮ್ರಾನ್ ಕಾಲಿಗೆ ಗುಂಡು ಹೊಡೆದು ಕಾಲು ಪಂಚರ್ ಮಾಡಿದ್ರು. ನಮ್ಮ ಸಿಬ್ಬಂದಿ ಮಧುಸೂದನ್ ಅಂತ, ನಮ್ಮ ಸಿಬ್ಬಂದಿಯವರು ಕೂಡ ಬೆನ್ನುತ್ತಾರೆ. ನಮ್ಮವ್ರ ಮೇಲೆ ಅವನು ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದಾಗ ನಮ್ಮವರು ಓಪನ್ ದ ಫೈರ್ ಸೆಲ್ಫ್ ಡಿಫೆನ್ಸಲ್ಲಿ ಮಾಡಿಬಿಟ್ಟು ಒಂದು 397 ಕೇಸಲ್ಲಿರುವಂಥ ಇವ್ರಿಗೆ ಅವರು ದೋಚಿಕೊಂಡುವಂಥ ಹಣ 13,000 ರೂಪಾಯಿ ಕ್ಯಾಶು, ಅವ್ರು ಯೂಸ್ ಮಾಡಿರುವಂಥ ಒಂದು ಚಾಕು ಆ ಸ್ಥಳದಲ್ಲಿ ಸಿಕ್ಕಿದ್ದು. ಮತ್ತು ಈ ಸಮಯದಲ್ಲಿ ನಮ್ಮ ಸಿಬ್ಬಂದಿಯವರು ಕೂಡ ಒಬ್ಬರು ಇಂಜುರಿ ಆಗ್ತಾರೆ. ಅವರು ಕೂಡ ಆಸ್ಪತ್ರೆಯಲ್ಲಿದ್ದಾರೆ. ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ.
ಸದ್ಯ ಗಾಯಗೊಂಡ ಪೇದೆ ಅಶೋಕ್ ಮತ್ತು ಆರೋಪಿ ಇಮ್ರಾನ್ಗೆ ಚಿಕಿತ್ಸೆ ಕೊಡಲಾಗ್ತಿದೆ. ಇಮ್ರಾನ್ ಜೊತೆಗಿದ್ದ ಸಹಚರರಿಗಾಗಿ ಸಂಪಿಗೆಹಳ್ಳಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಹೊರ ರಾಜ್ಯದಿಂದ ಹುಡುಗರನ್ನ ಕಳಿಸುತ್ತಿದ್ದವರ ಪತ್ತೆಗೂ ಮುಂದಾಗಿದ್ದಾರೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. 10 ತಿಂಗಳ ನಂತರ ಶಾಲಾ ಕಾಲೇಜುಗಳು ಆರಂಭ ಆಗಿದೆ. ಸದ್ಯ ಕೊನೆಗೂ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ಅಂತ ಪೋಷಕರು ನಿಟ್ಟುಸಿರು ಬಿಟ್ಟಿದ್ರು. ಆದ್ರೀಗ ಕೆಲ ಖಾಸಗಿ ಶಾಲೆಗಳು ಮತ್ತೆ ಹೋರಾಟದ ಎಚ್ಚರಿಕೆ ನೀಡಿವೆ. ಸ್ಕೂಲ್ ಓಪನ್ ಆದ ಆರಂಭದಲ್ಲೇ ಖಾಸಗಿ ಶಾಲೆಗಳು ಮತ್ತೆ ಮುಚ್ಚುತ್ತಾ ಇವೆ. ಇದಕ್ಕೆ ಕಾರಣ ಸರ್ಕಾರದ ವಿರುದ್ಧ ರೂಪ್ಸಾ ರಾಂಗ್ ಆಗಿರೋದು. ಜನವರಿ 6ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಸತ್ಯಾಗ್ರಹ ಕೂತ್ಕೊಳ್ತೀವಿ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಆ ಮಕ್ಕಳಿಗೆ ತೊಂದರೆ ಆಗಬಾರ್ದು. 2 ಸಾರಿ ನಮ್ಮ ಜೊತೆ ಸಭೆ ಇಲಾಖಾ ಅಧಿಕಾರಿಗಳು ಮಾಡಿದ್ರು. ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದ ರೂಪ್ಸಾ. ಏನು ನಮ್ಮ ಶಿಕ್ಷಣ ಮಂತ್ರಿ ಇದಾರಲ್ಲ, ಈ ಶಿಕ್ಷಣ ಇಲಾಖೆಯನ್ನ ಬಿಟ್ಟು ತೊಲಗಬೇಕು ಅಂತ. ಜನವರಿ 6ರಿಂದ ಖಾಸಗಿ ಶಾಲೆಗಳು ಬಂದ್. ಸೊ ಬುಧವಾರ ದಿವಸ ನಾವು ಇಲ್ಲೊಂದು ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ. ಕೊರೋನಾ ಭೀತಿ ನಡುವೆಯೂ ಶಾಲೆಗಳು ಆರಂಭ ಆದವು ಅನ್ನೋ ಹೊತ್ತಲ್ಲೇ ಮತ್ತೆ ಶಾಲೆಗಳ ಹೋರಾಟದ ಬಿಸಿ. 9 ತಿಂಗಳಿನಿಂದ ಬಂದಾಗಿದ್ದ ಸ್ಕೂಲ್ ಬಾಗಿಲು ಓಪನ್ ಆಯಿತು ಅನ್ನೋ ಟೈಮ್ನಲ್ಲೇ ಶಾಲೆಗಳು ಮತ್ತೆ ಬಾಗಿಲು ಮುಚ್ಚೋ ಎಚ್ಚರಿಕೆ. ಎಷ್ಟೇ ಕೇಳಿಕೊಂಡ್ರೂ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಸಿಗ್ತಿಲ್ಲ ಎಂದು ರೂಪ್ಸಾ ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದಿದೆ. ನಾವು ರಿನ್ಯೂವಲ್ಗೆ ಅಪ್ಲೈ ಮಾಡಿದ್ವಿ, ಮತ್ತೆ ಈಗ ಸ್ವಾಭಾವಿಕ ಬೆಳವಣಿಗೆ ಕೂಡ ಅಪ್ಲಿಕೇಶನನ್ನು ಹಾಕಿದ್ವಿ. ಸುಮಾರು 100 ಶಾಲೆಗಳು, 600-700 ಶಾಲೆಗಳು ಸ್ವಾಭಾವಿಕ ಬೆಳವಣಿಗೆ ಅಪ್ಲಿಕೇಶನ್ ಹಾಕಿದ್ವಿ. 2 ಸಾರಿ ನಮ್ಮ ಜೊತೆ ಸಭೆ ಮಾಡಿದ್ರು. ಯಾರು ಮಾಡಿದ್ರು? ಇಲಾಖಾ ಅಧಿಕಾರಿಗಳು ಮಾಡಿದ್ರು. ಅದೇ CBSE ICSE ಮೀಟಿಂಗ್ ಕರೆದ ತಕ್ಷಣ ಇಡೀ ಇಲಾಖೆ ಮತ್ತು ಮಂತ್ರಿ ಅವ್ರ ಜೊತೆಗೆ ಹೋಗಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ. 1000 ಶಾಲೆ ನಾವು ಅವ್ರಿಗೆ ಲೆಕ್ಕಕ್ಕೆ ಇಲ್ದಂಗೆ ಬಿಹೇವ್ ಮಾಡ್ತಾರೆ, ಯಾಕಂದ್ರೆ ನೀವು ಟ್ಯಾಕ್ಸ್ ಕಟ್ಟಲ್ಲ ಅಂತ. ರೂಪ್ಸಾ ಮತ್ತು ಸಚಿವರ ನಡುವಿನ ಸಮರ ಮತ್ತೆ ಮುಂದುವರೆದಿದೆ. ಕಳೆದ 13 ದಿನದ ಹಿಂದೆ ಆನ್ಲೈನ್ ಕ್ಲಾಸ್ ಬಂದ್ ಮಾಡಿ ಎಚ್ಚರಿಸಿದ್ದ ರೂಪ್ಸಾಗೆ ಸಚಿವರು ಭರವಸೆ ನೀಡಿದ್ರು. ಮಾತುಕತೆಗೆ ಬನ್ನಿ, ಸಮಸ್ಯೆ ಬಗೆಹರಿಸೋಣ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಗಬಾರದು ಅಂತ ಕಿವಿ ಮಾತಿನ ಅನೌಪಚಾರಿಕ ಸಭೆ ಮಾಡಿದ್ರು. ಆ ಬಳಿಕ ಸೈಲೆಂಟ್ ಆಗಿ ಡಿಸೆಂಬರ್ 30 ತಾರೀಕಿನವರೆಗೆ ಡೆಡ್ಲೈನ್ ಕೊಟ್ಟಿದ್ದ ಪರವಾನಗಿ ಪಡೆದ ಅನುದಾನ ರಹಿತ ಖಾಸಗಿ ಶಾಲೆಗಳ ರೂಪ್ಸಾ ಒಕ್ಕೂಟ ಜನವರಿ 6ರಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟಿಸುವುದಾಗಿ ಎಚ್ಚರಿಸಿತ್ತು. ರಾಜ್ಯಾದ್ಯಂತ ರೂಪ್ಸಾದಡಿ 12,800 ಶಾಲೆಗಳು ನೋಂದಣಿಯಾಗಿದ್ದು ಬುಧವಾರ 6ರಿಂದ ಆ ಶಾಲೆಗಳು ಬಂದಾಗಲಿವೆ. ಶಿಕ್ಷಣ ಸಚಿವರು ಕೊಟ್ಟ ಭರವಸೆ ಈಡೇರಿಸಿಲ್ಲ. ಹೀಗಾಗಿ ಹೋರಾಟವೇ ದಾರಿ ಅಂತ ಬುಧವಾರ ಶಾಲೆಗಳನ್ನು ಬಂದ್ ಮಾಡಿ 15,000 ಮಂದಿ ಪ್ರತಿಭಟನೆಗಿಳಿಯಲಿದ್ದಾರೆ. ನಮ್ಮ ಸಮಸ್ಯೆಗಳನ್ನು ಅವರು ಕಂಪ್ಲೀಟಾಗಿ ಕಡೆಗಣಿಸಿದ್ದಾರೆ ಅನ್ನೋದು ನಮಗೆ ಮನವರಿಕೆ ಆಯಿತು. ಆ ಕಾರಣದಿಂದ ನಾವೇನು ಮಾಡಿದ್ದೀವಿ, ಇವತ್ತು ಬುಧವಾರದ ದಿವಸ ನಾವು ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ, ಈ ಮುಂದಾಲೋಚನೆ ಇಲ್ಲದ ಏನು ನಮ್ಮ ಶಿಕ್ಷಣ ಮಂತ್ರಿ ಇದಾರಲ್ಲ, ಅವರು ಈ ಶಿಕ್ಷಣ ಇಲಾಖೆಯನ್ನು ಬಿಟ್ಟು ತೊಲಗಬೇಕು ಅನ್ನೋದು ನಮ್ಮ ಮೊದಲ ಗುರಿಯಾಗಿದೆ. ಶಾಲೆ ಆರಂಭದ ಹೊತ್ತಲ್ಲೇ ಹೋರಾಟದ ಹೆಸರಲ್ಲಿ ಮತ್ತೆ ಸ್ಕೂಲ್ ಬಂದ್ ಆಗ್ತಿರುವುದಕ್ಕೆ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ಮತ್ತು ಖಾಸಗಿ ಶಾಲೆಗಳ ನಡುವಿನ ತಿಕ್ಕಾಟದಿಂದ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಈ ರೀತಿ ಹೋರಾಟಗಳು ಮತ್ತೆ ಬಂದು ಮತ್ತೆ ಶಾಲೆಗಳು ಕ್ಲೋಸ್ ಆಗೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಸರ್ಕಾರ ಅವರ ಬೇಡಿಕೆಗಳು ಏನಿದೆ ಅದನ್ನು ಖಂಡಿತವಾಗ್ಲೂ ಪೂರೈಸಲಿ ಅಂತ ನಾವು ಕೂಡ ಆಸೆ ಪಡ್ತೀವಿ. ಬುಧವಾರ ರೂಪ್ಸಾ ಹೋರಾಟದಿಂದ 30 ಲಕ್ಷ ಮಕ್ಕಳಿಗೆ ಹೊಡೆತ ಬೀಳಲಿದೆ. ರೂಪ್ಸಾದಡಿ ಬೆಂಗಳೂರಲ್ಲಿ 1,000 ಶಾಲೆಗಳಿದ್ದು ಪ್ರತಿಭಟನೆಯಿಂದಾಗಿ ಬಾಗಿಲು ಮುಚ್ಚಲಿವೆ. ಆದರೆ ಸರ್ಕಾರ ಈ ಬಗ್ಗೆ ಶೀಘ್ರವೇ ಸಮಸ್ಯೆ ಬಗೆಹರಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದೆ ರೂಪ್ಸಾ ಒಕ್ಕೂಟ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚಿತ್ರದುರ್ಗದಲ್ಲಿ ಕಾರ್ನಿಂದ ಇಳಿಯುವಾಗ ಕುಸಿದು ಬಿದ್ದರು. ತಕ್ಷಣವೇ ಅಲ್ಲಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಸಿಟಿಯ ಆಸ್ಟರ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಸದ್ಯ ಅವರ ಆರೋಗ್ಯ ಸುಧಾರಿಸಿದ್ದು, ಶುಗರ್ ಲೆವೆಲ್ ಲೋ ಆಗಿದ್ದರಿಂದ ಚಿಕಿತ್ಸೆ ಮುಂದುವರೆದಿದೆ. ಯಾವುದೇ ಸಮಸ್ಯೆ ಇಲ್ಲ, ಮುಂದಿನ 24 ಗಂಟೆ ವೈದ್ಯರು ನಿಗಾ ವಹಿಸಲಿದ್ದಾರೆ ಅಂತ ಚಿಕಿತ್ಸೆ ನೀಡಿದ ವೈದ್ಯ ಡಾಕ್ಟರ್ ಬೃಂದಾ ಹೇಳಿದ್ದಾರೆ. ಡಿವಿಎಸ್ ಪುತ್ರ ಕಾರ್ತಿಕ್ ಮಾತನಾಡಿ, ಈ ಹಿಂದೆ ಯಾವಾಗಲೂ ಈ ರೀತಿ ಆಗಿಲ್ಲ, ಶುಗರ್ ಲೋ ಆಗಿದ್ದು ಇದೇ ಮೊದಲು ಅಂತ ಹೇಳಿದ್ದಾರೆ. ಏನೋ ಖುದ್ದು ಡಿವಿಎಸ್ ಟ್ವೀಟ್ ಮಾಡಿ, ನನ್ನ ಆರೋಗ್ಯ ಸುಸ್ಥಿರವಾಗಿದೆ, ಸದೃಢ ಆರೋಗ್ಯಕ್ಕಾಗಿ ಶುಭ ಹಾರೈಸಿದ ಎಲ್ಲರಿಗೂ ಧನ್ಯವಾದ ಅಂತ ಹೇಳಿದ್ದಾರೆ. ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್ ಆಗಿದೆ, ಹೆದರ್ಕೊಳ್ಳುವಂಥದ್ದು ಏನೂ ಇಲ್ಲ. ಅಟ್ಲೀಸ್ಟ್ 24 ಅವರ್ಸು ಒಂದು ಅಬ್ಸರ್ವೇಷನ್ಗೆ ಅಂತ ಇಟ್ಕೊಳ್ತೀವಿ. ಸ್ಟೇಬಲ್ ಆಗಿದ್ದಾರೆ, ಹೆದರ್ಕೊಳ್ಳುವಂಥದ್ದು ಏನೂ ತೊಂದರೆ ಇಲ್ಲ. ಕಾರ್ಡಿಯಕ್ ವರ್ಕಪ್ ಆಗಿದೆ, ಕಾರ್ಡಿಯಕ್ ವರ್ಕಪ್ ನಾರ್ಮಲ್ ಇದೆ. ECG ಎಕೋ ಎಲ್ಲ ನಾರ್ಮಲ್ ಇದೆ. ಬ್ಲಡ್ ಪ್ಯಾರಾಮೀಟರ್ಸ್ ಎಲ್ಲನೂ ನಾರ್ಮಲ್ ಆಗಿದೆ. ಬಿಕಾಸ್ ಆಫ್ ದ ಕಿಡ್ನೀಸ್ ಪ್ರಾಬಬ್ಲಿ ಲೋ ಶುಗರ್ ಆಗಿರ್ಬೋದು, ಅದು ಕರೆಕ್ಷನ್ಸ್ ಎಲ್ಲ ಹೋಗಿದೆ. ಎಲ್ಲ ಬ್ಲಡ್ ಯಾವಾಗಲೂ ಅವರ ಚೆಕಪ್ ಅದಕ್ಕೇನಿದ್ರು ಇಲ್ಲಿ ಬರ್ತಾ ಇದ್ರು ಡ್ಯಾಡ್. ಸೊ ಇದು ಮೊನ್ನೆ ಇವತ್ತು ಇದಾದ ಶುಗರ್ ಇದಾಗಿದ್ರಲ್ಲಿ ಸೊ ಒಂದು ಸ್ವಲ್ಪ ಇದಾಯಿತು. ಸೊ ನೌ ಇಸ್ ಆಲ್ ಫೈನ್. ಸೊ ಇಲ್ಲಿ ಬಂದಿದ್ದಾರೆ, ಇಲ್ಲಿ ಚೆಕಪ್ ನೋಡಿ ದೆನ್ ವಿಲ್ ಮೇಕ್ ಎಲ್ ಮೂವ್ ಫ್ರಮ್ ಯು. ಲೋ ಶುಗರ್ ಇಲ್ಲ ಇದು ಇವತ್ತು ಫಸ್ಟ್ ಟೈಮ್ ಆಗಿದೆ. ಡಾಕ್ಟ್ರೆಲ್ಲ ಹೇಳಿದ್ರು ಇಟ್ಸ್ ಆಲ್ ಫೈನ್. ಸೊ ಡಾಕ್ಟ್ರ್ ವಾಟ್ ಎವರ್ ಟೆಸ್ಟಿಂಗ್ ಮಾಡೋಕ್ಕಿದೆ ದಿಲ್ ಡೂ ದಟ್ ಆ್ಯಂಡ್
ರಿಪೋರ್ಟ್ ಏನು ಅಂತ ಇನ್ಫಾರ್ಮ್ ಮಾಡಿ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಕೇಳಿದ ತಕ್ಷಣ ಆನ್ಲೈನ್ ನಲ್ಲಿ ಲೋನ್ ಸಿಗುತ್ತೆ ಅಂತ ತಗೊಂಡಿದ್ದಕ್ಕೆ ಲಕ್ಷ ವಸೂಲಿ ಮಾಡಿದ್ರು. 1000 ರೂಪಾಯಿ ಲೆಕ್ಕದಲ್ಲಿ ಲೋನ್ ಕೊಟ್ಟು ಬಡ್ಡಿ ಚಕ್ರಬಡ್ಡಿ ಅಂತ ಲಕ್ಷದ ಲೆಕ್ಕದಲ್ಲಿ ದುಡ್ಡು ಕೆತ್ತಿದ್ರು. ಆನ್ಲೈನ್ ನಲ್ಲಿ ಲೋನ್ ಕೊಟ್ಟು ಗ್ರಾಹಕರ ಖಾಸಗಿ ವಿಷಯಗಳಿಗೆ ಕೈ ಹಾಕ್ತಿದ್ರು. ಅಂತಹ ದಂಧೆಕೋರರ ಬೆನ್ನತ್ತಿದ ಖಾಕಿ ಪಡೆ ಮತ್ತಷ್ಟು ಮಂದಿಯನ್ನ ಕೆಡ್ಡಾಗೆ ಕೆಡವಿದೆ. ಅನೇಕ ಇಲ್ಲಿಗಲ್ ಲೋನ್ ಆ್ಯಪ್ಸಲ್ಲಿ ಜನ ಲೋನನ್ನು ತಗೊಂಡು ಇವರು ಹೆಚ್ಚಿನ ಬಡ್ಡಿಯನ್ನು ಹಾಕಿ ಕಾಂಟ್ಯಾಕ್ಟ್ಸ್ಗಳನ್ನು ಹ್ಯಾಕ್ ಮಾಡಿ ಅವ್ರ ಕಾಂಟ್ಯಾಕ್ಟ್ಸಿಗೆ ಲೋನ್ ಯಾರು ತೊಗೊಂಡಿದ್ದಾರೆ ಅವ್ರ ಬಗ್ಗೆ ಅಶ್ಲೀಲವಾಗಿ ಕೆಲವು ಮೆಸೇಜಸನ್ನು ಕಳಿಸ್ಕೊಡೋದು, ಈ ರೀತಿಯಾದಂಥ ಕಂಪ್ಲೇಂಟ್ ನಮ್ಮಲ್ಲಿ ರಿಜಿಸ್ಟರ್ ಆಗಿತ್ತು. ಆನ್ಲೈನ್ನಲ್ಲಿ ಲೋನ್ ನೀಡಿ ಗ್ರಾಹಕರಿಂದ ಹೆಚ್ಚು ಬಡ್ಡಿ ವಸೂಲಿ ಸೇರಿದಂತೆ ಕಿರುಕುಳ ನೀಡುತ್ತಿದ್ದ ಆನ್ಲೈನ್ ವಂಚಕರನ್ನ ಕಳೆದ ಸೋಮವಾರ ಸಿಸಿಬಿ ಬಂಧಿಸಿತ್ತು. ಚೀನಾ ಮೂಲದ ಕಂಪನಿಗಳ ಡೈರೆಕ್ಟರ್ಗಳಾಗಿದ್ದ ಸೈಯದ್ ಅಹಮದ್, ಸೈಯದ್ ಇರ್ಫಾನ್ ಮತ್ತು ಆದಿತ್ಯ ಸೇನಾಪತಿ ಸಿಸಿಬಿಗೆ ಸಿಕ್ಕಿಬಿದ್ದಿದ್ರು. ಚೀನಾ ಮೂಲದ ಹೈಜೇಕಿ, ಎಕ್ಸಿಡ್ವೆಲ್, ಮಾಸ್ಕೋ ಸ್ಟಾರ್ ಹಾಗೂ ಅಕ್ವಾ ಸ್ಟೀಲರ್ ಕಂಪನಿಗಳ ಮೂಲಕ ಲೋನ್ ನೀಡುತ್ತಿದ್ದ ಆಸಾಮಿಗಳು ಗ್ರಾಹಕರ ಗ್ಯಾಲರಿಗೆ ಕೈ ಹಾಕಿ ಖಾಸಗಿ ವಿಷಯಗಳನ್ನ ಕದೀತಿದ್ರು, ಬೆದರಿಸಿ ಕಿರುಕುಳ ನೀಡುತ್ತಿದ್ರು. ಈ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಕೋರ್ಮಂಗ್ಲಾ ಪೊಲೀಸ್ ಠಾಣೆ ರಸ್ತೆಯಲ್ಲಿದ್ದ ಅಸ್ಪಾರ್ಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ದಾಳಿ ಮಾಡಿದ ಸಿಸಿಬಿ ಮೂವರನ್ನ ಬಂಧಿಸಿತ್ತು. ಇದೀಗ ಸಿಸಿಬಿ ಬೆನ್ನಲ್ಲೇ ಸಿಐಡಿ ಕೂಡ ಈ ಕೇಸ್ನಲ್ಲಿ ಮತ್ತೆ ಮೂವರನ್ನ ಅರೆಸ್ಟ್ ಮಾಡಿದೆ. ಆನ್ಲೈನ್ನಲ್ಲಿ ಲೋನ್ ವಂಚನೆ ಕೇಸ್, ಸಿಐಡಿಯಿಂದ ಮತ್ತೆ ಮೂವರು ಅರೆಸ್ಟ್. ಆನ್ಲೈನ್ನಲ್ಲಿ ಲೋನ್ ನೀಡಿ ಗ್ರಾಹಕರಿಗೆ ಹಿಂಸೆ ನೀಡುತ್ತಿದ್ದ ಈ ಕೇಸ್ ಸಿಸಿಬಿಯಿಂದ ಸಿಐಡಿಗೆ ವರ್ಗಾವಣೆಯಾಗಿದೆ. ಪ್ರಕರಣದ ವರ್ಗಾವಣೆ ಬೆನ್ನಲ್ಲೇ ಮತ್ತೆ ಮೂವರನ್ನ ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ಚೀನಾ ಮೂಲದ 3 ಕಂಪನಿಗಳ ಡೈರೆಕ್ಟರ್ಗಳನ್ನ ಬಂಧಿಸಿರುವ ಸಿಐಡಿ ಸದ್ಯ ಮೂವರನ್ನ ವಿಚಾರಣೆ ಮಾಡುತ್ತಿದೆ. ಆರ್ಬಿಐನಿಂದ ಅನುಮತಿ ಇಲ್ಲದಿದ್ರೂ ಲೋನ್ ನೀಡಿದ್ದು ಕೋಟಿ ವ್ಯವಹಾರ ನಡೆಸುತ್ತಿರೋದು ಸಿಐಡಿ ವಿಚಾರಣೆ ವೇಳೆ ಬಯಲಾಗಿದೆ. ಜೊತೆಗೆ ಇದುವರೆಗೂ 15,000 ಜನರಿಗೆ 15 ಕೋಟಿ ಸಾಲ ನೀಡಿರೋದು ಗೊತ್ತಾಗಿತ್ತು. ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ಸಿಕ್ಕಿವೆ. ಲೋನ್ ಹೆಸರಲ್ಲಿ ಲೂಟಿ ಮಾಡ್ತಿದ್ದ ಚೀನಾ ಮೂಲದ ವ್ಯಕ್ತಿಗಳಿಗಾಗಿ ತಲಾಶ್ ಮಾಡ್ತಿದ್ದು, ಗ್ರಾಹಕರ ಖಾಸಗಿ ಮಾಹಿತಿಯನ್ನ ಕದಿಯುತ್ತಿದ್ದವರ ಬಗ್ಗೆಯೂ ವಿಚಾರಣೆ ನಡೀತಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕಲಾಸಿಪಾಳ್ಯ ಬಸ್ ನಿಲ್ದಾಣದ ಬಳಿ ಇರುವ ಜಲಕಂಠೇಶ್ವರ ದೇವಾಲಯದ ಬಳಿ ಪುರಾತನ ಕಾಲದ ವಿಗ್ರಹ ಮತ್ತು ಫಿರಂಗಿ ಗುಂಡುಗಳು ಪತ್ತೆಯಾಗಿವೆ. ಹೊಸ ಕಟ್ಟೆ ಕಟ್ಟಲು ಪಾಯ ತೆಗಿತಾ ಇದ್ದಾಗ ಪ್ರಾಚೀನ ಕಾಲದ ಕೆಲವು ವಿಗ್ರಹಗಳಿರುವ ಕಲ್ಲು ಮತ್ತು ಕಲ್ಯಾಣಿಯ ಕುರುಹುಗಳು ಪತ್ತೆಯಾಗಿವೆ. ಈಗಾಗಲೇ ಮುಜರಾಯಿ ಇಲಾಖೆ ಮತ್ತು ಪುರಾತತ್ವ ಇಲಾಖೆಗೆ ವಿಚಾರ ತಿಳಿಸಲಾಗಿದ್ದು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಇದೆಲ್ಲಾಗಿ ಸುಮಾರು 15 ದಿನಗಳಾಗಿದೆ. ಆದರೆ ಯಾರೂ ಆ ನಂತರ ಈ ಕಡೆ ಸುಳಿವಿಲ್ಲ ಎಂದು ಜಲಕಂಠೇಶ್ವರ ದೇವಾಲಯದ ಅರ್ಚಕರು ಬೇಸರ ತೋಡ್ಕೊಂಡಿದ್ದಾರೆ. ಕೊಳ ಇದೆ ಅಂತ ಏನು ಹೇಳ್ತಿದ್ದಾರೋ ಅದು ಕಟು ಸತ್ಯ ಅಂಥೇಳಿ ಇದಾಯಿತು. ಇದನ್ನು ಏನಾದರೂ ಒಂದು ರೂಪ ಮುಂದೆ ಸಿಗ್ಬೋದು. ಇವತ್ತು ಗುಂಡು ಸಿಕ್ಕಿದೆ ನೋಡಿ, ಪುರಾತತ್ವ ಇಲಾಖೆ ಇದು ಸಿಕ್ಕಿದೆ, ಇನ್ನು ಏನೇನು ಸಿಗುತ್ತೋ ಗೊತ್ತಿಲ್ಲ. ಈಗ ಏನಾಗಿದೆ, ವಾಣಿಜ್ಯ ಸ್ಕೂಲು ಸಂಬಂಧಪಟ್ಟವರು ಸ್ಕೂಲ್ ರೂಮ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಪಾಯ ತೆಗಿಬೇಕಾದ್ರೆ ಈ ಅದನ್ನದು ಮೆಟೀರಿಯಲ್ ಎಲ್ಲ ಗೋಚರ ಆಗಿದೆ. ಆ ಗೋಚರ ಕಂಡು ಬಂದಿಂದ ಏನಿತ್ತು ಅಂದರೆ ಕಲ್ಯಾಣಿ ಇತ್ತು ಅಂತ, ಅದಕ್ಕೆ ಕೆಲಸ ಸ್ಟಾಪ್ ಮಾಡಿದ್ವಿ. ಇದನ್ನು ಹಳೆ ಒಂದು ದೇವಸ್ಥಾನದ ಕಲ್ಯಾಣ ಇರೋದ್ರಿಂದ ಸರ್ಕಾರಕ್ಕೆ ಸಂಬಂಧಪಟ್ಟವರು ಆಗ್ಬೋದು. ಆಮೇಲೆ ಇದು ಒಗಿಬೇಕಾದ್ರೆ ಒಂದು ಗುಂಡು, ಫಿರಂಗಿ ಗುಂಡು ಒಂದು ಸಿಕ್ಕಿದೆ. ಆಮೇಲೆ ಒಂದು ಈಶ್ವರನ ಒಂದು ಪ್ರತಿಮೆ ಸಿಕ್ಕಿದೆ, ಈಶ್ವರ ಪಾರ್ವತಿ. ಮತ್ತು ಇನ್ನೂ ತೆಗೆದ್ರೆ ಇನ್ನೂ ಏನಾದರೂ ಗೋಚರ ಆಗಬಹುದು. ಪುರಾತತ್ವ ಇಲಾಖೆಗೂ ಇನ್ಫಾರ್ಮ್ ಮಾಡಿದ್ದೀವಿ, ಈ ಥರ ಸಿಕ್ಕಿದೆ ಅಂತ. ಅವರು ಬಂದೋಗಿದ್ದಾರೆ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.